ಈ ಹುಡುಗನಿಗೆ ಒಂದು ಹುಡುಗಿ ಸಿಕ್ಕಿದಳು. ಅವಳು ಬರೀ 10 ಕಮ ಉದ್ದ ಇದ್ಲು ಅಷ್ಟೇ. ಆ ಹುಡುಗಿ ಇನ್ನೇನು ಮುಚ್ಚಿ ಹೋಗುತ್ತಿದ್ದಳು. ಆವಾಗ ಇವನು ಕೈಯಿಟ್ಟು ಅವಳನ್ನು ರಕ್ಷಿಸಿದ. ಅವಳನ್ನು ಜೋಬಿನಲ್ಲಿ ಇಟ್ಟುಕೊಂಡು ಮನೆಗೆ ಬಂದನು. ಅವಳನ್ನು ಹಾಲು ತುಂಬಿದ ಲೋಟದಲ್ಲಿ ಸ್ನಾನ ಮಾಡಿಸಿದ ಮತ್ತು ಟಿಶ್ಯೂ ಬಾಕ್ಸ್ನನ್ನ ಖಾಲಿ ಮಾಡಿ ಅವಳಿಗೆ ಒಂದು ಬೆಡ್ ಮಾಡಿಕೊಟ್ಟ. ಹುಡುಗಿ ಗಾಢವಾದ ನಿದ್ದೆ ಮಾಡಿದಳು. ಹುಡುಗ ಆಚೆ ಹೋಗುವಾಗ ಹುಡುಗಿಯನ್ನು ಜೋಬಿನಲ್ಲಿ ಇಟ್ಟುಕೊಂಡು ಹೋದನು. ಕ್ಲಾಸ್ ರೂಮಿನಲ್ಲಿ ಆ ಹುಡುಗಿ ಪುಸ್ತಕದ ಮಧ್ಯ ಕೂತಿದ್ದಳು. ಕ್ಲಾಸ್ ಮುಗಿದ ಮೇಲೆ ಅವಳನ್ನು ಕರೆದುಕೊಂಡು ಶಾಪಿಂಗ್ಗೆ ಹೋದನು. ಅವಳಿಗೆ ಸುಂದರವಾದ ಒಂದು ಕಾರ್ಬಿ ಡ್ರೆಸ್ ಕೊಡಿಸಿದ ಮತ್ತು ಐಸ್ ಕ್ರೀಮ್ ಕುಡಿಸಿದ. ಹಾಗೆ ಅವನಿಗೆ ಒಂದು ಸುಂದರವಾದ ಬಟ್ಟೆ ಸಿಕ್ಕಿತು. ಅದರಿಂದ ಅವನಿಗೆ ಒಂದು ಡ್ರೆಸ್ ಹೊಲೆಯಲು ಹೇಳಿದಳು. ಅವಳನ್ನು ಆ ಬಟ್ಟೆ ಮೇಲೆ ಮಲಗಿಸಿ ಮಾರ್ಕ್ ಮಾಡಿ ಅದರಿಂದ ಒಂದು ಡ್ರೆಸ್ ಅನ್ನು ಹೊಲಿದನು. ಆದರೆ ಆ ಡ್ರೆಸ್ ಅವಳಿಗೆ ಸರಿಯಾಗಿ ಆಗುತ್ತಿರಲಿಲ್ಲ. ಹುಡುಗಿ ಒಂದು ದೊಡ್ಡದಾದ ಫ್ಯಾನ್ ಅನ್ನು ತೆಗೆದುಕೊಂಡು ಆಚೆ ಹೋದಳು. ದೊಡ್ಡದಾದ ಮೆಟ್ಟಿಲುಗಳನ್ನು ಹತ್ತುತ್ತಾ ಆ ಹುಡುಗನ ತಂಗಿಯ ಕೊಠಡಿಗೆ ಬಂದಳು. ಅಲ್ಲಿದ್ದ ಗೊಂಬೆಯ ಬಟ್ಟೆಗಳನ್ನೆಲ್ಲ ತುಂಬಿಕೊಂಡು ಮತ್ತೆ ಹುಡುಗನ ರೂಮಿಗೆ ಬಂದಳು. ಆಗ ಮನೆಗೆ ಯಾರೋ ಕಳ್ಳ ಬರುತ್ತಿದ್ದಳು. ಅದನ್ನು ನೋಡಿ ತನ್ನ ಫ್ರೆಂಡ್ಗೆ ಮೆಸೇಜ್ ಮಾಡಿದಳು. ಕಳ್ಳಿ ರೂಮಿಗೆ ಬಂದಳು. ಆಗ ಆ ಪುಟ್ಟ ಹುಡುಗಿ ಅಡಗಿಕೊಳ್ಳಲು ಯಾವುದೇ ಜಾಗವಿರಲಿಲ್ಲ. ಒಂದು ಗೊಂಬೆಯ ರೀತಿ ನಿಂತುಕೊಂಡಳು. ಕಳ್ಳಿ ಆಶ್ಚರ್ಯದಿಂದ ಮುಂದೆ ಬರುತ್ತಿದ್ದಳು. ಪುಟ್ಟ ಹುಡುಗಿ ಹೆದರಿ ಭಯದಿಂದ ಉಸಿರಾಟವೂ ಸಹ ಮಾಡುತ್ತಿರಲಿಲ್ಲ. ಅದೃಷ್ಟವಶ್ ಆ ಕಳ್ಳಿಯ ಫೋನ್ ರಿಂಗ್ ಆಯಿತು. ಕಳ್ಳಿ ತನ್ನ ಸ್ನೇಹಿತನನ್ನು ಕರೆಯಲು ಕೆಳಗೆ ಹೋದಳು. ಆ ಪುಟ್ಟ ಹುಡುಗಿಗೆ ಒಂದು ಉಪಾಯ ಉಳಿಯಿತು. ಅಲ್ಲಿದ್ದ ಸ್ಪೀಕರ್ನನ್ನ ಆನ್ ಮಾಡಿದಳು. ಆ ಕಳ್ಳರು ಯಾರು ಬಂದಿದ್ದಾರೆ ಎಂದುಕೊಂಡು ಅಲ್ಲಿಂದ ಓಡಿ ಹೋದರು. ಆ ಹುಡುಗ ಪುಟ್ಟ ಹುಡುಗಿಯ ಮೆಸೇಜ್ ನೋಡಿ ನನಗೆ ಓಡಿಬಂದ. ಆ ಪುಟ್ಟ ಹುಡುಗಿ ಹುಷಾರಾಗಿರುವುದನ್ನು ನೋಡಿ ನೆಮ್ಮದಿಯಿಂದ ಉಸಿರಾಡಿದ. ಆ ಪುಟ್ಟ ಹುಡುಗಿ ನಡೆದ ಘಟನೆ ಎಲ್ಲ ತುಂಬಾ ರೋಚಕತೆಯಿಂದ ಹೇಳಿದಳು. ನಂತರ ಬಟ್ಟೆಗಳನ್ನೆಲ್ಲ ಹಾಕಿಕೊಂಡು ಫ್ಯಾಷನ್ ಶೋ ಮಾಡಿದಳು.